ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಕೇವಲ 10 ನಿಮಿಷದಲ್ಲಿ ಒಂದು ರುಚಿಕರವಾಗಿರುವಂತಹ ಮಾವಿನ ಹಣ್ಣಿನ ಸಾರು ಮಾಡೋ ವಿಧಾನವನ್ನ ನೋಡೋಣ. ಇದರಲ್ಲಿ ನೀವು ಎಷ್ಟು ಊಟ ಮಾಡಿದ್ರೂ ಇನ್ನೂ ಬೇಕು ಅಂತಲೇ ಅನ್ಸೋದು, ಬೇಡ ಅಂತ ಅನ್ನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನು 1/4 ಟೀ ಚಮಚದಷ್ಟು ಮೆಂತ್ಯವನ್ನ ಹುರಿತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕಬೇಡಿ, ಹೀಗೇನೆ ಡ್ರೈ ಆಗಿ ಹುರ್ಕೊಳ್ಳಿ. ಒಂದ್ ಸ್ವಲ್ಪ ಕಲರ್ ಬರುತ್ತಲ್ವಾ, ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು. ತುಂಬಾ ಅದನ್ನ ಕಪ್ಪಗೆ ಮಾಡ್ಕೊಂಡ್ರೆ ಕಹಿ ಬರುತ್ತೆ ಮೆಂತ್ಯ. ನಂತರ ಇದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಒಂದು 10 ಸಣ್ಣ ಮಾವಿನ ಹಣ್ಣುಗಳನ್ನ ತಗೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಸಿಪ್ಪೆ ಬೇಕಾದ್ರೆ ಕೂಡ ನೀವು ಹಾಕೋಬಹುದು. ಆನಂತರ ಅದನ್ನ ಕೈಯಲ್ಲಿ ಚೆನ್ನಾಗಿ ಹಿಂಡಿ ರಸ ಕೂಡ ತೆಗೆದಿಟ್ಕೊಳ್ಬಹುದು. ಆಮೇಲೆ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ 3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬದಲಿಗೆ ನೀವು ಬೇರೆ ಎಣ್ಣೆ ಕೂಡ ಬಳಸಬಹುದು. ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಆಗ್ಬೇಕು. ಆವಾಗ ಅರ್ಧ ಟೀ ಚಮಚದಷ್ಟು ಉದ್ದಿನ ಬೇಳೆ ಹಾಕಿ, 3 ಒಣಮೆಣಸಿನಕಾಯಿ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಜೀರಿಗೆ ಅಥವಾ ಅರ್ಧ ಟೀ ಚಮಚ ಕೂಡ ಹಾಕೋಬಹುದು. ಜೀರಿಗೆ ಹಾಕ್ಬಿಟ್ಟು ಇದನ್ನ ಉದ್ದಿನ ಬೇಳೆ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ 1/4 ಟೀ ಚಮಚದಷ್ಟು ಇಂಗಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಎಲ್ಲವನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಾವಿನ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣನ್ನ ಚೆನ್ನಾಗಿ ಕೈಯಲ್ಲಿ ಹಿಂಡಿ ಅದರ ರಸ ಕೂಡ ತೆಗಿಬಹುದು. ನಾನು ಸ್ವಲ್ಪ ಲೈಟ್ ಆಗಿ ಅದನ್ನ ಹಿಂಡಿ ತೆಗ್ದಿದ್ದೀನಿ ಅಷ್ಟೇ. ಅಂದ್ರೆ ರಸ ಅದಕ್ಕೇನೆ ಹಾಕ್ಬೇಕು ಸಾರಿಗೆನೆ. ಆನಂತರ 1 ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಚ ಖಾರದ ಪುಡಿ, 1/4 ಟೀ ಚಮಚ ಅರಿಶಿನ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಚಮಚದಷ್ಟು ಫಸ್ಟ್ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಈ ರೀತಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1 ನಿಮಿಷ ಇದನ್ನ ಮಸಾಲೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಉಪ್ಪು ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ನಂತರ ಇದಕ್ಕೆ 1 ಅಥವಾ 2 ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳ್ಳಿ. ನಿಮ್ಗೆ ಸಾರು ಎಷ್ಟು ಬೇಕು ಅದರ ಆಧಾರದ ಮೇಲೆ ನೀರು ಹಾಕೊಳ್ಳಿ. ಮತ್ತೆ ತುಂಬಾ ಜಾಸ್ತಿ ನೀರು ಹಾಕೊಂಡ್ರು ಅದರ ರುಚಿ ಹಾಳಾಗುತ್ತೆ. ಹಾಗಾಗಿ 3 ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಿಹಿಯಾಗೇ ಇದೆ. ಇದಕ್ಕೆ ಹುಳಿ ಸಿಹಿ ಮಾವಿನ ಹಣ್ಣು ಇದ್ರೆ ಚೆನ್ನಾಗಿರುತ್ತೆ ಸಾರು. ಸ್ವಲ್ಪ ಇದು ಜಾಸ್ತಿ ಸಿಹಿ ಆಗಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಕಮ್ಮಿನೇ ಹಾಕಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಬೆಲ್ಲ ಹಾಕೋಬಹುದು. ನಂತರ ಇದನ್ನ ಮುಚ್ಚಳ ಮುಚ್ಚಿಟ್ಟು ಒಂದು 10 ನಿಮಿಷ ಇದನ್ನ ಬೇಯಿಸ್ಕೊಡಿ. 10 ನಿಮಿಷ ಆದ್ಮೇಲೆ ಇದಕ್ಕೆ ನಾನು ಹುರಿದು ಪುಡಿ ಮಾಡಿಟ್ಟಿರುವಂತಹ ಮೆಂತ್ಯದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅಷ್ಟೇ. ಇವಾಗ ಈ ಒಂದು ಮಾವಿನ ಹಣ್ಣಿನ ಸಾರು ರೆಡಿ ಆಗಿದೆ. ಈ ಮೆಂತ್ಯದ ಒಂದು ಹಿಟ್ಟು ಇದೆಯಲ್ವಾ, ತುಂಬಾ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಹಾಗೇನೆ ರುಚಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಇಷ್ಟೇ ನೀರು ಹಾಕ್ಬಹುದು ಅಥವಾ ಇದಕ್ಕಿಂತ ಸ್ವಲ್ಪ ನೀರಾಗಿ ಕೂಡ ಮಾಡ್ಕೋಬಹುದು, ತೆಳುವಾಗಿ ಮಾಡ್ಕೊಳ್ಬಹುದು. ನಾನ್ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ಅನ್ನದ ಜೊತೆ ಇದು ತುಂಬಾನೇ ಸಖತ್ತಾಗಿರುತ್ತೆ. ಎಷ್ಟು ಊಟ ಮಾಡಿ ಹೊಟ್ಟೆ ತುಂಬಿದ್ರು ಇನ್ನೂ ಊಟ ಮಾಡಬೇಕು ಅಂತಾನೆ ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.